ನಮಸ್ಕಾರ ಮಕರ ರಾಶಿಯವರೇ. ಆಗಸ್ಟ್ ತಿಂಗಳ ಆರಂಭಿಕ ದಿನಗಳಾದ 1 ಮತ್ತು 5ರ ಈ ಪವಿತ್ರ ಅವಧಿಯಲ್ಲಿ ಮಕರ ರಾಶಿಯ ಜಾತಕದವರ ಗ್ರಹಗತಿಗಳು ಯಾವ ಮಹತ್ತರ ಮುನ್ಸೂಚನೆಗಳನ್ನು ನೀಡುತ್ತಿದೆ ಎಂಬುದನ್ನು ಇಂದು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಈ ಅಪೂರ್ವ ಸಮಯದಲ್ಲಿ ನಿಮ್ಮ ಜೀವನದ ಹಾದಿಯಲ್ಲಿ ಸಂಭವಿಸಲಿರುವ ವಿಶೇಷ ಬದಲಾವಣೆಗಳು, ಹೊಸಬರ ಪರಿಚಯಗಳು, ಕೌಟುಂಬಿಕ ಬೆಳವಣಿಗೆಗಳು, ಆರ್ಥಿಕ ಪ್ರಗತಿಯ ಸುವರ್ಣಾವಕಾಶಗಳು, ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಕಾಣಿಸಿಕೊಳ್ಳುವ ಶುಭ ಯೋಗಗಳು ಹಾಗೂ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಕೃಪೆಯಿಂದ ನಿಮಗೆ ಲಭಿಸಲಿರುವ ಶುಭ ಸಂಕೇತಗಳ ಕುರಿತು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲು ಒಂದು ವಿಷಯವನ್ನು ನೆನಪಿನಲ್ಲಿಡಿ. ಈ ಮಾಹಿತಿಯು ಮಕರ ರಾಶಿಯವರಿಗೆ ಅನ್ವಯವಾಗುವ ಸಾಮಾನ್ಯ ಗೋಚಾರ ಮತ್ತು ಜ್ಯೋತಿಷ್ಯ ವಿಶ್ಲೇಷಣೆಯಾಗಿದೆ. ನಿಮ್ಮ ವೈಯಕ್ತಿಕ ಜೀವನದ ಯಶಸ್ಸು ನಿಮ್ಮ ಕಠಿಣ ಪರಿಶ್ರಮ, ಸರಿಯಾದ ತೀರ್ಮಾನಗಳು, ಪ್ರಾಮಾಣಿಕತೆ, ಧರ್ಮದ ಮಾರ್ಗದಲ್ಲಿ ನಡೆಯುವ ನಿಮ್ಮ ಮನೋಭಾವ ಹಾಗೂ ಭಗವಂತನ ಮೇಲಿರುವ ಅಚಲ ಭಕ್ತಿಯನ್ನು ಅವಲಂಬಿಸಿರುತ್ತದೆ. ಈಗ ಯಾವುದೇ ವಿಳಂಬ ಮಾಡದೆ ಆಗಸ್ಟ್ ತಿಂಗಳ ಮೊದಲ 5 ದಿನಗಳಲ್ಲಿ ಮಕರ ರಾಶಿಯವರು ಕಾಣಲಿರುವ ದಿವ್ಯ ಸಂಕೇತಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಜ್ಯೋತಿಷ್ಯ ಶಾಸ್ತ್ರದ ಲೆಕ್ಕಾಚಾರಗಳ ಪ್ರಕಾರ ಆಗಸ್ಟ್ 1ರಿಂದ ಆಗಸ್ಟ್ 5ರವರೆಗಿನ ಈ ಅವಧಿಯು ಮಕರ ರಾಶಿಯವರ ಜೀವನದಲ್ಲಿ ಮಹತ್ವದ ತಿರುವುಗಳನ್ನು ತರಬಲ್ಲ ಸಮಯವಾಗಿದೆ. ಈ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ವ್ಯಕ್ತಿಗಳು, ನಿಮ್ಮೊಂದಿಗೆ ನಡೆಯುವ ಸಾಮಾನ್ಯ ಸಂಭಾಷಣೆಗಳು ಹಾಗೂ ನೀವು ಕಾಣುವ ಕೆಲವು ಘಟನೆಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಬದಲಾವಣೆಗಳಿಗೆ ಮುನ್ನುಡಿಯಾಗಬಹುದು. ಆದ್ದರಿಂದ ಯಾವುದೇ ಘಟನೆಯನ್ನು ನಿರ್ಲಕ್ಷಿಸದೆ ಶಾಂತ ಮನಸ್ಸಿನಿಂದ ಗಮನಿಸುವುದು ಅತ್ಯಂತ ಮುಖ್ಯ. ಮಕರ ರಾಶಿಯ ಅಧಿಪತಿ ಶನಿದೇವ. ಶನಿಯ ಪ್ರಭಾವದಿಂದ ಈ ರಾಶಿಯವರು ಸಹಜವಾಗಿಯೇ ಶ್ರಮಜೀವಿಗಳು, ಶಿಸ್ತಿನವರು ಹಾಗೂ ತಾಳ್ಮೆಯುಳ್ಳವರು. ಈಗ ಇದೇ ಗುಣಗಳು ನಿಮಗೆ ದೊಡ್ಡ ವರವಾಗಲಿದೆ. ಪ್ರಭು ಶ್ರೀರಾಮನ ಕೃಪೆ ಮತ್ತು ಶನಿದೇವರ ಅನುಗ್ರಹ ಒಟ್ಟಾಗಿ ಕಾರ್ಯನಿರ್ವಹಿಸುವ ಈ ಸಮಯದಲ್ಲಿ ನೀವು ಹಿಂದೆ ಅನುಭವಿಸಿದ ಅನೇಕ ಕಷ್ಟಗಳಿಗೆ ನಿಧಾನವಾಗಿ ಪರಿಹಾರ ದೊರೆಯಲು ಆರಂಭವಾಗಲಿದೆ. ಈ ದಿನಗಳಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳುವುದು ಅತ್ಯಂತ ಅಗತ್ಯ. ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳಿಗಿಂತ ಯೋಚಿಸಿ ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ನಿಮಗೆ ಯಶಸ್ಸಿನ ಕಡೆಗೆ ಕರೆದೊಯ್ಯಲಿದೆ. ನಿಮ್ಮ ಮನೆಗೆ ಬರುವ ಪ್ರತಿಯೊಬ್ಬ ಅತಿಥಿಯನ್ನು ಗೌರವದಿಂದ ಸ್ವಾಗತಿಸಿ, ಅವರ ಮಾತುಗಳನ್ನು ಗಮನದಿಂದ ಆಲಿಸಿ. ಕೆಲವೊಮ್ಮೆ ನಮ್ಮ ಅದೃಷ್ಟವನ್ನು ಬದಲಾಯಿಸುವ ವ್ಯಕ್ತಿಗಳು ಅತ್ಯಂತ ಸಾಮಾನ್ಯ ರೂಪದಲ್ಲಿ ನಮ್ಮ ಮುಂದೆ ಬರುತ್ತಾರೆ. ಜಾತಕದ ಕೆಲವು ವಿಶೇಷ ಸೂಚನೆಗಳ ಪ್ರಕಾರ ಇಂಗ್ಲಿಷ್ನ ಎಸ್ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ, ಸಂಸ್ಥೆ, ಸ್ಥಳ ಅಥವಾ ಅವಕಾಶವು ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆಗಳಿದೆ. ಅದು ಹೊಸ ಉದ್ಯೋಗದ ಮಾಹಿತಿಯಾಗಿರಬಹುದು, ವ್ಯಾಪಾರದ ಹೊಸ ಗ್ರಾಹಕ ಆಗಿರಬಹುದು, ಹಳೆಯ ಸ್ನೇಹಿತನ ಮರುಪರಿಚಯವಾಗಿರಬಹುದು ಅಥವಾ ನಿಮ್ಮ ಭವಿಷ್ಯವನ್ನು ಬದಲಾಯಿಸುವ ಸಂಪರ್ಕವೂ ಆಗಿರಬಹುದು. ಯಾರನ್ನು ಕಡಿಮೆ ಅಂದಾಜು ಮಾಡಬೇಡಿ. ನಿಮ್ಮ ಎದುರಿಗೆ ಬರುವ ಪ್ರತಿಯೊಬ್ಬರೊಂದಿಗೂ ವಿನಯದಿಂದ ಮಾತನಾಡಿ. ದೀರ್ಘಕಾಲದಿಂದ ನಿಂತಿದ್ದ ಕೆಲವು ಕೆಲಸಗಳು ಈಗ ಮತ್ತೆ ಆರಂಭವಾಗುವ ಸೂಚನೆಗಳು ಗೋಚರಿಸುತ್ತಿದೆ. ನೀವು ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿದ್ದರೆ ಅದರ ಬಗ್ಗೆ ಶುಭ ಸುದ್ದಿ ಬರಬಹುದು. ಸರ್ಕಾರಿ ಕೆಲಸಗಳಿಗೆ ಸಂಬಂಧಿಸಿದ ದಾಖಲೆಗಳು ಮುಂದಕ್ಕೆ ಸಾಗಬಹುದು. ವ್ಯಾಪಾರದಲ್ಲಿ ನಿಂತಿದ್ದ ಒಪ್ಪಂದಗಳು ಮತ್ತೆ ಜೀವ ಪಡೆದುಕೊಳ್ಳಬಹುದು. ಈ ಸಣ್ಣ ಬದಲಾವಣೆಗಳೇ ಮುಂದಿನ ದಿನಗಳ ದೊಡ್ಡ ಯಶಸ್ಸಿಗೆ ಭದ್ರ ಅಡಿಪಾಯವಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮೊಬೈಲ್ಗೆ ಬರುವ ಸಂದೇಶಗಳು, ಇಮೇಲ್ಗಳು ಅಥವಾ ಫೋನ್ ಕರೆಗಳನ್ನು ನಿರ್ಲಕ್ಷಿಸಬೇಡಿ. ಒಂದು ಸಾಮಾನ್ಯ ಮಾಹಿತಿಯೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ನಿಮ್ಮ ಹಳೆಯ ಪರಿಚಯಗಳು ಮತ್ತೆ ನಿಮ್ಮ ಬೆಳವಣಿಗೆಗೆ ಕಾರಣವಾಗಬಹುದು.
ಹಿಂದೆ ನೀವು ಮಾಡಿದ ಒಳ್ಳೆಯ ಕಾರ್ಯಗಳ ಫಲ ಈಗ ನಿಧಾನವಾಗಿ ನಿಮ್ಮ ಕೈ ಸೇರುತ್ತಿರುವ ಲಕ್ಷಣಗಳು ಕಂಡುಬರುತ್ತಿದೆ. ಆರ್ಥಿಕ ವಿಷಯಗಳಲ್ಲಿ ಮಾತ್ರ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಆದಾಯವನ್ನು ಹೆಚ್ಚಿಸಿಕೊಳ್ಳುವ ಹೊಸ ಅವಕಾಶಗಳು ಬರಲಿದೆ. ಆದರೆ ಯಾವುದೇ ಹೂಡಿಕೆ ಮಾಡುವ ಮೊದಲು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಳ್ಳಿ. ಕಡಿಮೆ ಸಮಯದಲ್ಲಿ ದೊಡ್ಡ ಲಾಭ ಸಿಗುತ್ತದೆ ಎಂದು ಯಾರಾದರೂ ಹೇಳಿದರೆ ತಕ್ಷಣ ನಂಬಬೇಡಿ. ಪ್ರತಿಯೊಂದು ದಾಖಲೆ ಪರಿಶೀಲಿಸಿದ ನಂತರವೇ ಮುಂದಿನ ಹೆಜ್ಜೆ ಇಡಿ. ಸ್ವಂತ ವ್ಯಾಪಾರ ನಡೆಸುತ್ತಿರುವವರಿಗೆ ಹೊಸ ಗ್ರಾಹಕರು ಸಿಗುವ ಸಾಧ್ಯತೆಗಳಿದೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ, ಉನ್ನತ ಸ್ಥಾನಮಾನ ಅಥವಾ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯಬಹುದು. ವಿದ್ಯಾರ್ಥಿಗಳಿಗೆ ತಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯ ಇದಾಗಿದೆ. ಕಲೆ, ಸಾಹಿತ್ಯ, ತಾಂತ್ರಿಕ ಕ್ಷೇತ್ರ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಸಹ ಅನುಕೂಲಕರ ವಾತಾವರಣ ನಿರ್ಮಾಣವಾಗಲಿದೆ. ಕುಟುಂಬದ ವಿಷಯದಲ್ಲಿಯೂ ಸಂತಸದ ಬೆಳವಣಿಗೆಗಳು ಕಾಣಿಸಿಕೊಳ್ಳಲಿದೆ. ಹಲವು ದಿನಗಳಿಂದ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ದೂರವಾಗಬಹುದು. ದೂರದಲ್ಲಿರುವ ಬಂಧುಗಳಿಗೆ ಶುಭ ಸುದ್ದಿ ಬರಬಹುದು. ಮನೆಯಲ್ಲಿ ಶುಭ ಕಾರ್ಯಗಳ ಕುರಿತು ಚರ್ಚೆಗಳು ನಡೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದರಿಂದ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಹೆಚ್ಚಾಗಲಿದೆ. ಆಗಸ್ಟ್ ತಿಂಗಳ ಈ ಪವಿತ್ರ ದಿನಗಳಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಮತ್ತೊಂದು ಪ್ರಮುಖ ಬದಲಾವಣೆ ಸಂಬಂಧದ ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳಲಿದೆ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿದ್ದ ಗೊಂದಲಗಳು ನಿಧಾನವಾಗಿ ದೂರವಾಗಲಿದೆ. ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ ಕೆಲವರು ಮತ್ತೆ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಅರಿತು ನಿಮ್ಮೊಂದಿಗೆ ಸ್ನೇಹದ ಕೈ ಚಾಚುವ ಸಾಧ್ಯತೆಗಳಿದೆ. ಹಿಂದೆ ನಡೆದ ಕಹಿ ಘಟನೆಗಳನ್ನು ಮರೆತು ಹೊಸ ಆರಂಭ ಮಾಡಲು ಇದು ಅತ್ಯಂತ ಸೂಕ್ತ ಸಮಯವಾಗಿದೆ. ಕುಟುಂಬದ ಸದಸ್ಯರ ನಡುವೆ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳು ಕಡಿಮೆಯಾಗಲಿದೆ. ಮನೆಯ ಹಿರಿಯರು ನೀಡುವ ಸಲಹೆಗಳು ನಿಮ್ಮ ಜೀವನದ ಪ್ರಮುಖ ತೀರ್ಮಾನಗಳಲ್ಲಿ ದೊಡ್ಡ ಮಾರ್ಗದರ್ಶನವಾಗಲಿದೆ. ದೂರದ ಊರುಗಳಲ್ಲಿ ವಾಸಿಸುತ್ತಿರುವ ಬಂಧುಗಳು ಅಥವಾ ಹಳೆಯ ಸ್ನೇಹಿತರು ಅನಿರೀಕ್ಷಿತವಾಗಿ ನಿಮ್ಮನ್ನು ಸಂಪರ್ಕಿಸಬಹುದು. ಅವರೊಂದಿಗೆ ನಡೆಯುವ ಒಂದು ಸಾಮಾನ್ಯ ಮಾತುಕತೆಯೇ ನಿಮ್ಮ ಭವಿಷ್ಯದ ಹೊಸ ಅವಕಾಶಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಜ್ಯೋತಿಷ್ಯ ಶಾಸ್ತ್ರದ ಕೆಲವು ವಿಶೇಷ ಸೂಚನೆಗಳ ಪ್ರಕಾರ ಈ ಅವಧಿಯಲ್ಲಿ ಇಂಗ್ಲಿಷ್ನ ಎಸ್ ಅಕ್ಷರಕ್ಕೆ ಸಂಬಂಧಿಸಿದ ವ್ಯಕ್ತಿ, ಸಂಸ್ಥೆ, ಕಂಪನಿ ಅಥವಾ ಸ್ಥಳವು ನಿಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸಬಹುದು. ಅದು ಹೊಸ ಉದ್ಯೋಗದ ಅವಕಾಶವಾಗಿರಬಹುದು, ಲಾಭದಾಯಕ ವ್ಯವಹಾರವಾಗಿರಬಹುದು ಅಥವಾ ನಿಮ್ಮ ಜೀವನದ ಮುಂದಿನ ಅಧ್ಯಾಯವನ್ನು ಆರಂಭಿಸುವ ಒಂದು ಶುಭ ಸಂಪರ್ಕವಾಗಿರಬಹುದು. ಆದರೆ ಯಾವುದೇ ಅವಕಾಶವನ್ನು ಕೇವಲ ಅದೃಷ್ಟವೆಂದು ನಂಬದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಂಡ ನಂತರವೇ ಮುಂದಿನ ಹೆಜ್ಜೆ ಇಡುವುದು ಉತ್ತಮ. ಹಣಕಾಸಿನ ವಿಷಯದಲ್ಲಿ ಈ ಅವಧಿಯು ಎಚ್ಚರಿಕೆ ಮತ್ತು ಅವಕಾಶ ಎರಡನ್ನೂ ಒಟ್ಟಿಗೆ ನೀಡುತ್ತಿದೆ. ಆದಾಯದ ಹೊಸ ಮೂಲಗಳು ಕಂಡುಬರಬಹುದು, ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವುದು ಅತ್ಯಗತ್ಯ. ಉಳಿತಾಯಕ್ಕೆ ಹೆಚ್ಚಿನ ಮಹತ್ವ ನೀಡಿ. ಮನೆಯ ಹಿರಿಯರು ಅಥವಾ ಹಣಕಾಸಿನ ಪರಿಣಿತರ ಸಲಹೆಯೊಂದಿಗೆ ಹೂಡಿಕೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಉತ್ತಮ ಆರ್ಥಿಕ ಭದ್ರತೆ ನಿರ್ಮಾಣವಾಗಬಹುದು. ಆಗಸ್ಟ್ ತಿಂಗಳ ಈ ಪವಿತ್ರ ಅವಧಿಯ ಕೊನೆಯ ಮಹತ್ವದ ಸಂದೇಶವೆಂದರೆ ಮಕರ ರಾಶಿಯವರು ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಾರದು. ಕೆಲವೊಮ್ಮೆ ನಿಮ್ಮ ಯೋಜನೆಗಳು ನಿರೀಕ್ಷಿಸಿದಷ್ಟು ವೇಗವಾಗಿ ಮುಂದುವರಿಯದಿರಬಹುದು, ಆದರೆ ಅದನ್ನು ಸೋಲು ಎಂದು ಭಾವಿಸುವ ಅಗತ್ಯವಿಲ್ಲ. ಜ್ಯೋತಿಷ್ಯ ಸೂಚನೆಗಳ ಪ್ರಕಾರ ಈ ವಿಳಂಬದ ಹಿಂದೆ ಭಗವಂತನು ನಿಮಗಾಗಿ ಇನ್ನೂ ಉತ್ತಮವಾದ ಅವಕಾಶವನ್ನು ಸಿದ್ಧಪಡಿಸುತ್ತಿದ್ದಾನೆ ಎಂಬ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಈ ದಿನಗಳಲ್ಲಿ ನಿಮ್ಮ ಮಾತಿನ ಮೇಲೆ ವಿಶೇಷ ಗಮನವಿರಲಿ. ಕುಟುಂಬದೊಂದಿಗೆ, ಸ್ನೇಹಿತರೊಂದಿಗೆ, ಸಹೋದ್ಯೋಗಿಗಳೊಂದಿಗೆ ಹಾಗೂ ವ್ಯಾಪಾರದ ಪಾಲುದಾರರೊಂದಿಗೆ ಅತ್ಯಂತ ಮೃದುವಾಗಿ ಮತ್ತು ಗೌರವದಿಂದ ವರ್ತಿಸಿ. ಒಂದು ಒಳ್ಳೆಯ ಮಾತು ಹಾಳಾಗಿದ್ದ ಸಂಬಂಧವನ್ನು ಸರಿಪಡಿಸಬಹುದು. ಅದೇ ಒಂದು ಕಠಿಣ ಮಾತು ಉತ್ತಮ ಅವಕಾಶವನ್ನು ದೂರ ಮಾಡಬಹುದು.
ಆದ್ದರಿಂದ ಸಂಯಮವೇ ನಿಮ್ಮ ದೊಡ್ಡ ಶಕ್ತಿಯಾಗಿರಲಿ. ಮಕರ ರಾಶಿಯವರು ಈ ಅವಧಿಯಲ್ಲಿ ಆರೋಗ್ಯದ ಬಗ್ಗೆಯೂ ನಿರ್ಲಕ್ಷ್ಯ ಮಾಡಬಾರದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು, ಸಾಕಷ್ಟು ವಿಶ್ರಾಂತಿ ಪಡೆಯುವುದು ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳುವುದು ಅತ್ಯಗತ್ಯ. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನೀವು ನಿಮ್ಮ ಗುರಿಗಳನ್ನು ಯಶಸ್ವಿಯಾಗಿ ಸಾಧಿಸಲು ಸಾಧ್ಯವಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ ಮೊದಲ 5 ದಿನಗಳಲ್ಲಿ ನೀವು ಕಾಣುವ ಕೆಲವು ಸಣ್ಣ ಘಟನೆಗಳು ಭವಿಷ್ಯದ ದೊಡ್ಡ ಯಶಸ್ಸಿಗೆ ಮುನ್ನುಡಿಯಾಗಲಿದೆ. ಒಂದು ಫೋನ್ ಕರೆ, ಒಂದು ಸಂದೇಶ, ಒಂದು ಹೊಸ ಪರಿಚಯ ಅಥವಾ ಒಂದು ಸಾಮಾನ್ಯ ಭೇಟಿ ಕೂಡ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಬಹುದು. ಆದ್ದರಿಂದ ಯಾವುದೇ ಅವಕಾಶವನ್ನು ನಿರ್ಲಕ್ಷಿಸದೆ ವಿವೇಕದಿಂದ ಪರಿಶೀಲಿಸಿ. ಪ್ರತಿದಿನ ಬೆಳಗ್ಗೆ ಶ್ರೀರಾಮನ ನಾಮಸ್ಮರಣೆ ಮಾಡಿ ದಿನವನ್ನು ಆರಂಭಿಸಿ. ಮನೆಯ ಪೂಜಾ ಮಂದಿರದಲ್ಲಿ ತುಪ್ಪ ಅಥವಾ ಕರ್ಪೂರದ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಆಧ್ಯಾತ್ಮಿಕ ಚಿಂತನೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವುದಷ್ಟೇ ಅಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ನೀಡಲಿದೆ ಎಂದು ಭಕ್ತರು ನಂಬುತ್ತಾರೆ. ಈ ಆಗಸ್ಟ್ ತಿಂಗಳ ಮೊದಲ 5 ದಿನಗಳಲ್ಲಿ ಮಕರ ರಾಶಿಯವರು ತಾಳ್ಮೆ, ಪ್ರಾಮಾಣಿಕತೆ ಮತ್ತು ವಿನಯವನ್ನು ತಮ್ಮ ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಂಡರೆ ಭವಿಷ್ಯದ ಯಶಸ್ಸಿಗೆ ಬಲವಾದ ಅಡಿಪಾಯ ಹಾಕಿದಂತಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಪ್ರತಿಯೊಂದು ಸಣ್ಣ ಶುಭ ಸಂಕೇತವನ್ನು ಗೌರವದಿಂದ ಸ್ವೀಕರಿಸಿ. ಭಗವಂತನು ನಿಮಗಾಗಿ ಹೊಸ ದಾರಿಯನ್ನು ತೆರೆದಿದ್ದಾನೆ ಎಂಬ ನಂಬಿಕೆಯಿಂದ ಧೈರ್ಯವಾಗಿ ಮುನ್ನಡೆಯಿರಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಓಂ ಶನೀಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.